ಬೆಂಗಳೂರಿನ ಪಾರಂಪರಿಕ ಕಟ್ಟಡಗಳಲ್ಲಿ ಒಂದಾಗಿರ್ತಕ್ಕಂತಹ ಕೆ ಗೆಸ್ಟ್ ಹೌಸನ್ನು CM ಅವರು ತಮ್ಮ ಗೃಹವಾಗಿ ಮಾರ್ಪಾಡು ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಆ ಅತಿಥಿ ಗೃಹವನ್ನು ತಮ್ಮ ಮನೆಯಾಗಿ ಪರಿವರ್ತನೆ ಮಾಡೋಕ್ಕೆ ಸಾಕಷ್ಟು ಡ್ಯಾಮೇಜನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಒಂದಷ್ಟು ಆರೋಪಗಳು ಬರ್ತಾ ಇದ್ದಾವೆ. ಜೊತೆಗೆ ಈ ಪಾರಂಪರಿಕ ಕಟ್ಟಡವನ್ನು ಯಥಾ ಪ್ರಕಾರವಾಗಿ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಆಗ್ರಹಗಳು ಕೇಳಿ ಬರ್ತಾ ಇದ್ದಾವೆ. ಈ ಬಗ್ಗೆ ಮಾತನಾಡೋಕ್ಕೆ ಬೆಂಗಳೂರಿನ ಇತಿಹಾಸದ ಒಂದು ಅಂಕಣಕಾರರು ಮತ್ತು ಸಾಕಷ್ಟು ಹಿರಿಯರಾಗಿರ್ತಕ್ಕಂತಹ ಈ ಒಂದು ಇತಿಹಾಸವನ್ನು ಬಲ್ಲವರಾಗಿರ್ತಕ್ಕಂತಹ ಸುರೇಶ್ ಮೂನ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಬೆಂಗಳೂರಿನ ಪಾರಂಪರಿಕ ಕಟ್ಟಡಗಳು ಕೆಲವು ಉಳ್ಕೊಂಡಿದ್ದಾವೆ. ಅದರಲ್ಲಿ ಕೆ ಗೆಸ್ಟ್ ಹೌಸ್, ಕುಮಾರಕೃಪಾ ಗೆಸ್ಟ್ ಹೌಸ್ ಕೂಡ ಒಂದು. ಈಗ CM ಅವರು ಅದನ್ನು ಅಧಿಕೃತ ನಿವಾಸ ಮಾಡೋಕೊಳ್ಳಕ್ಕೆ ಒಂದಷ್ಟು ಮಾರ್ಪಾಡುಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದಷ್ಟು ಡ್ಯಾಮೇಜ್ಗಳು ಕೂಡ ಆಗಿದ್ದಾವೆ ಅನ್ನೋಂಥ ಆರೋಪಗಳು ಬರ್ತಾ ಇದ್ದಾವೆ. ಜೊತೆಗೆ ಅದನ್ನು ಕಟ್ಟಡದ ಒಂದಷ್ಟು ಮೂಲಾಗ್ರ ಬದಲಾವಣೆಗಳು ಕೂಡ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋಂಥ ಪ್ರಶ್ನೆಗಳು ಸರ್. ನೋಡಿ, ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತು ಬ್ಯಾಂಗ್ಳೂರಿನ ಈ ಒಂದು ಏನು ಗ್ರೇಟ್ ಡೆವಲಪ್ಮೆಂಟ್ ಅಥಾರಿಟಿ ಮಿನಿಸ್ಟರ್ ಆದಂಥ ಕೃಷ್ಣ ಬೈರೇಗೌಡರು ನಮ್ಮ ಬೆಂಗಳೂರನ್ನ ಬ್ರ್ಯಾಂಡ್ ಬ್ಯಾಂಗ್ಳೂರು ಮಾಡಬೇಕು ಅಂತ ಭಾಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಭಾಳ ಸಂತೋಷ ಸಂಗತಿ. ಆದರೆ ಬ್ರ್ಯಾಂಡ್ ಬ್ಯಾಂಗ್ಳೂರು ಅಂದರೆ ಬರೀ ಆಧುನಿಕೀಕರಣ ಮಾತ್ರವಲ್ಲ, ಅದರ ಪರಂಪರೆಯನ್ನು ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯವಾದಂಥ ಕೆಲಸ. ಇವತ್ತು ಲಂಡನ್ ಆಗಲಿ ಅಥವಾ ಯುರೋಪಿನ ಯಾವುದೇ ಒಂದು ನಗರಗಳನ್ನು ನೋಡಿ, ಆಧುನಿಕತೆಯೂ ಇದೆ, ಪರಂಪರೆಯನ್ನು ಉಳಿಸ್ಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಕುಮಾರಕೃಪಾ ಗೆಸ್ಟ್ ಹೌಸ್ ಇದೆಯಲ್ಲ, ಅದು ನಮ್ಮ ಬೆಂಗಳೂರಿನಲ್ಲಿ ಉಳ್ಕೊಂಡಿರ್ತಕ್ಕಂಥ ಕೆಲವು ಪಾರಂಪರಿಕ ಕಟ್ಟಡಗಳಲ್ಲಿ ಒಂದು. ಈಗಾಗಲೇ ಅನೇಕ ಅಂತಹ ಕಟ್ಟಡಗಳನ್ನು ಕಳ್ಕೊಂಡಿದ್ದೀವಿ. ಇದೂ ಕಳ್ಕೊಂಡ್ರೆ ನಮ್ಮಲ್ಲಿ ಏನಿದೆ? ಇತಿಹಾಸನೇ ಇಲ್ಲ. ಬೆಂಗಳೂರಿಗೆ ಅಂತ ಅದ್ಭುತವಾದಂಥ ಪರಂಪರೆ ಇದೆ, ಸಂಸ್ಕೃತಿ ಇದೆ, ಅದನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಅದರಿಂದ ಅದನ್ನು ಉಳಿಸ್ಕೊಳ್ಬೇಕು. ಈಗ ಮುಖ್ಯಮಂತ್ರಿಗಳು ಅದನ್ನು ಆಡಳಿತ ಕೇಂದ್ರ ಮಾಡ್ಕೊಳ್ಳೋದ್ರಿಂದ ಏನಾಗ್ತಾಯಿದೆ, ಈಗಾಗಲೇ ನಾನೇ ನೋಡಿರೋ ಪ್ರಕಾರ ಮತ್ತು ಸುದ್ದಿ ಬಂದಿರೋ ಪ್ರಕಾರ ಭಾಳಷ್ಟು ಡ್ಯಾಮೇಜ್ ಆಗೋಗಿದೆ. ಅದನ್ನು ವಾಸ್ತು ಅಂತ ಹೇಳ್ಕೊಂಡು ಅದನ್ನು ಕಟ್ಟಡವನ್ನು ಬೇಕಾಷ್ಟು ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ. ಬಟ್ ನನ್ನ ಒಂದು ವಿನಂತಿ ಏನು ಅಂದರೆ, ದಯವಿಟ್ಟು ಈಗಲೇ ಕೂಡಲೇ ಅದನ್ನು ನಿಲ್ಲಿಸಿ, ಅದನ್ನು ಹಾಗೆ ಯಥಾ ಪ್ರಕಾರ ಉಳಿಸ್ಕೊಳ್ಬೇಕು ಅಂತ. ಇದನ್ನು ನೀವು ಆಡಳಿತ ಕೇಂದ್ರ ಮಾಡಿಕೊಂಡ್ರೆ ಹಾಳಾಗುವಂಥ ಸಾಧ್ಯತೆಗಳಿವೆ. ಹಾಗಾದ್ರೆ ಏನು ಮಾಡಬೇಕು, ಅದನ್ನು ಏನು ಮಾಡಬೇಕು ಅನ್ನೋದಕ್ಕೂ ನಾವು ಹೇಳಬೇಕಲ್ವಾ. ನೋಡಿ, ನನ್ನ ಒಂದು ಪ್ರಕಾರ ಏನು ಅಂತಂದರೆ, ಅದನ್ನು ಒಂದು ಮ್ಯೂಸಿಯಂ ಮಾಡಬೇಕು. ಶೇಷಾದ್ರಿಯರಿಗೆ ಸಂಬಂಧಪಟ್ಟಂಥ ಅನೇಕ ಸಂಗತಿಗಳು ಸಿಗುತ್ತೆ. ಅವರ ವಂಶಸ್ಥರೇ ಆಗಿರ್ತಕ್ಕಂಥ ಶ್ರೀಮತಿ ಲಲಿತಾ ಶೇಷಾದ್ರಿಯವರು ಮತ್ತು ಇತರ ಇತಿಹಾಸ ತಜ್ಞರುಗಳು ಅವ್ರಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು, ಲೇಖನಗಳನ್ನು ಎಲ್ಲವನ್ನೂ ಕೊಡೋದಕ್ಕೆ ಸಿದ್ಧರಿದ್ದಾರೆ. ಅದೆಲ್ಲವನ್ನು ಸೇರಿಸಿ ಅದೊಂದು ಒಳ್ಳೆಯ ಮ್ಯೂಸಿಯಂ ಮಾಡಬೇಕು, ಒಂದು. ಎರಡನೇದು, ಅವರ ಮನೆಗೆ ಹತ್ತಿರದಲ್ಲಿ, ಕುಮಾರಕೃಪಾ ಹತ್ತಿರದಲ್ಲಿ ಕುಮಾರಕೃಪಾ ಪಾರ್ಕ್ ಅಂತ, ಕುಮಾರ ಪಾರ್ಕ್ ವೆಸ್ಟ್ನಲ್ಲಿ ಒಂದು ಪಾರ್ಕ್ ಇದೆ. ಅಲ್ಲಿ ಶೇಷಾದ್ರಿಯವರ ಒಂದು ಸ್ಮಾರಕವನ್ನು ಶ್ರೀಮತಿ ಲಲಿತಾ ಶೇಷಾದ್ರಿ ವಂಶಸ್ಥರು ಅವರು ಸೇರಿ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಗೆ ಹೋದರೆ ನೀವು ಶೇಷಾದ್ರಿಯರವರು ನಮ್ಮ ರಾಜ್ಯಕ್ಕೆ, ಬೆಂಗಳೂರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಎಲ್ಲವನ್ನೂ ಅಲ್ಲಿ ದಾಖಲೀಕರಣ ಮಾಡಿದ್ದಾರೆ. ಶೇಷಾದ್ರಿಯರವರ ಒಂದು ಬಸ್ ಸೈಜ್ ಪ್ರತಿಮೆನೂ ಇದೆ. ಮತ್ತು ಕಬ್ಬನ್ ಪಾರ್ಕಲ್ಲಿ ನಮ್ಮ ಸ್ಟೇಟ್ ಸೆಂಟ್ರಲ್ ಲೈಬ್ರರಿ ಎದುರುಗಡೆ ಒನ್ ಆಫ್ ದಿ ಅರ್ಲಿಯೆಸ್ಟ್ ಸ್ಟ್ಯಾಚ್ಯೂಸ್ ಆಫ್ ಶೇಷಾದ್ರಿಯರ್ ಅಂದರೆ ಪ್ರತಿಮೆಗಳಲ್ಲಿ ಶೇಷಾದ್ರಿಯರದು ಒಂದು ಆ ಪ್ರತಿಮೆ ಇದೆ. ಶೇಷಾದ್ರಿ ರಸ್ತೆ ಇದೆ. ಹೀಗೆ ಅದ್ಭುತವಾದಂಥ ಇತಿಹಾಸ ಇದೆ. ಸ್ವಾಮಿ ವಿವೇಕಾನಂದನ ಕಣ್ಣಾರೆ ಕಂಡಂಥವರು ಶೇಷಾದ್ರಿಯರವರು. ಇದೆಲ್ಲ ಇತಿಹಾಸವನ್ನು ಸೇರಿಸಿ ಅದನ್ನು ಒಂದು ಹೆರಿಟೇಜ್ ವಾಕ್ ಅಂತ ಹೇಳ್ತೀವಿ, ಪಾರಂಪರಿಕ ನಡಿಗೆಯ ಒಂದು ಪ್ಲಾಟ್ ಆಗಿ, ಒಂದು ಸರ್ಕ್ಯೂಟ್ ಆಗಿ ಮಾಡಿ ಆ ಕಟ್ಟಡವನ್ನು ಉಳಿಸ್ಕೊಳ್ಬೇಕು. ದಯವಿಟ್ಟು ಇದನ್ನು ನನ್ನ ವಿನಂತಿ. ಶ್ರೀಮತಿ ಲಲಿತಾ ಶೇಷಾದ್ರಿಯವರ ವಂಶಸ್ಥರು ಇದಕ್ಕೆ ಭಾಳ ಪ್ರಯತ್ನ ಮಾಡ್ತಾಯಿದ್ದಾರೆ. ಅವರ ಕೋರಿಕೆಯನ್ನು ಒಂದು ಪರಿಗಣನೆ ತಗೊಂಡು ನಮ್ಮ ಮುಖ್ಯಮಂತ್ರಿಗಳು ಕೂಡಲೇ ಅದನ್ನು ಆಡಳಿತ ಕೇಂದ್ರ ಮಾಡುವಂಥ ಸುದ್ದಿಯನ್ನು ಬಿಟ್ಟು, ಅದಕ್ಕೆ ಅವ್ರದ್ದೇ ನಿವಾಸ ಇದೆ, ಕೃಷ್ಣ ಇದೆ, ಅವರಲ್ಲಿ ಕೂತ್ಕೊಂಡು ಮಾಡ್ಕೋಬೋದು. ಇದನ್ನೇ ಮಾಡಬೇಕು ಅಂತ ಯಾತಕ್ಕೆ? ಎರಡನೇದೇನಾಗುತ್ತೆ, ಇದನ್ನು ಒಂದ್ಸಲಿ ಬದಲಾವಣೆ ಮಾಡಿ ಇದನ್ನು CM ಆಡಳಿತ ಕೇಂದ್ರ ಮಾಡಿಬಿಟ್ರೆ ಮುಂದೆ ಅದೇ ಕಂಟಿನ್ಯೂ ಆಗಿ ಹೋಗುತ್ತೆ. ಬರುವಂಥ ಮುಖ್ಯಮಂತ್ರಿಗಳು ಹಾಗೆ ಮಾಡ್ತಾರೆ. ಕ್ರಮೇಣ ಕುಮಾರಕೃಪಾ ಅನ್ನೋ ಆ ಇತಿಹಾಸನೇ ಹೋಗ್ಬಿಡುತ್ತದು. ದಯವಿಟ್ಟು ಹಾಗೆ ಮಾಡಬೇಡಿ ಅಂತ ನನ್ನ ಒಂದು ವಿನಂತಿ ಮಾಡ್ಕೊಳ್ತೀನಿ ಮುಖ್ಯಮಂತ್ರಿಗಳಲ್ಲಿ. ಇನ್ನೊಂದು ಭಾಳ ಪ್ರಮುಖವಾಗಿ ಸರ್, ಮೈಸೂರಿನ ದಿವಾಣರಾಗಿದ್ದಂತಹ ಶೇಷಾದ್ರಿ ಅಯ್ಯರವರ ಮನೆ ಅನ್ನುವಂಥದ್ದು ಈಗಾಗಲೇ ನೀವು ಹೇಳಿದಿರಿ, ಎಲ್ಲ ಕೂಡ ವಿವರಣೆ ಅನ್ನುವಂಥದ್ದು. ಅದನ್ನು ಹಿಂದೆ ಯಾವ ಥರ ಇತ್ತು ಅದನ್ನು ಹಾಗೆ ಉಳಿಸ್ಕೊಳ್ಬೇಕಾಗಿತ್ತು. ಈಗ ಅದನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಒಂದು. ಮತ್ತು ಈಗ ನೀವು ಹೇಳಿದ ಹಾಗೆ ಈಗ CM ಅವರು ಅಲ್ಲಿಗೆ ಹೋಗಿಬಿಟ್ರೆ ಮುಂದೆ ಎಲ್ಲರೂ ಕೂಡ ಅಲ್ಲೇ ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ. ಅಲ್ಲಿ ಇರ್ತಕ್ಕಂಥ ಉದ್ದೇಶವೂ ಕೂಡ ಇದಾಗುತ್ತೆ ಅನ್ನುವಂಥದ್ದು. ಮತ್ತು ಜೊತೆಗೆ ಈ ಪಾರಂಪರಿಕ ಕಟ್ಟಡವನ್ನು ಮ್ಯೂಸಿಯಂ ಆಗಿ ಮಾಡಬೇಕು ಅನ್ನೋಂಥ ಒಂದಷ್ಟು ಆಗ್ರಹಗಳಿದ್ದಾವೆ ಸರ್. ಹೌದು, ಖಂಡಿತ ನಾನು ಹೇಳಿದ್ನಲ್ಲ, ಇದನ್ನು ಮ್ಯೂಸಿಯಮ್ ಆಗೇ ಮಾಡಬೇಕು.
ಯಾಕೆಂದರೆ ಆ ಮ್ಯೂಸಿಯಮ್ ಮಾಡಿದಾಗ ನಾವು ಶೇಷಾದ್ರಿಯರವರ ಕೊಡುಗೆ ಏನು, ಅವ್ರು ಬಳಸ್ತಾ ಇದ್ದಂಥ ಸಂಗತಿಗಳೇನು, ನಾನು ಅವಾಗಲೇ ಹೇಳಿದಾಗೆ ಸ್ವಾಮಿ ವಿವೇಕಾನಂದರನ್ನ ಕಂಡಂಥವ್ರು ಅವರು. ಸ್ವಾಮಿ ವಿವೇಕಾನಂದರು ಶಿಕಾಗೋದಲ್ಲಿ ಭಾಷಣ ಮಾಡಿದ್ಮೇಲೆ ಅದು ಪೇಪರ್ನಲ್ಲಿ ಬಂದಮೇಲೆ ಇವರು ಇಲ್ಲಿ ಮೀಟಿಂಗ್ ಮಾಡಿ ವಿವೇಕಾನಂದರಿಗೆ ಅಭಿನಂದನೆಯನ್ನು ಕಳಿಸ್ತಕ್ಕಂಥವ್ರು ಶೇಷಾದ್ರಿಯರವರು. ಅದಕ್ಕೆ ಸಂಬಂಧಪಟ್ಟಂಥ ಪತ್ರಗಳು ಅವರ ವಂಶಸ್ಥರಲ್ಲಿವೆ. ಇವೆಲ್ಲವನ್ನು ಇಟ್ಟು ಮ್ಯೂಸಿಯಂ ಮಾಡಿದಾಗ ನೆಕ್ಸ್ಟ್ ಜನರೇಷನ್ಗೆ ನಮ್ಮ ಒಂದು 18 ವರ್ಷಗಳ ಕಾಲ ಆಳಿ ವಿದ್ಯುತ್ತನ್ನು ತಂದಂಥವ್ರು, ನೀರನ್ನು ತಂದಂಥವ್ರು ಬೆಂಗಳೂರಿಗೆ ಹೇಗೆ ಮಾಡಿದ್ರು, ಅವರ ಪ್ರಯತ್ನ ಹೇಗಿತ್ತು, ಇದೆಲ್ಲ ಮುಂದಿನ ಪೀಳಿಗೆಗೆ ಗೊತ್ತಾಗುತ್ತೆ. ಇಲ್ಲದ್ರೆ ನೆಕ್ಸ್ಟ್ ಜನರೇಷನ್ನು ಶೇಷಾದ್ರಿಯರ ಹೆಸರನ್ನೇ ಮರ್ತೋಗ್ಬಿಡ್ತಾರೆ. ಇದೆಲ್ಲವನ್ನು ನಮ್ಮ ನೆಕ್ಸ್ಟ್ ಜನರೇಷನ್ ಕೊಡೋದು ಬಹಳ ಬಹಳ ಮುಖ್ಯವಾದಂಥ ಕೆಲಸ. ಈ ಹಿನ್ನೆಲೆಯಲ್ಲಿ ದಯವಿಟ್ಟು ಕುಮಾರಕೃಪವನ್ನು ಹಾಗೇ ಬಿಡಿ, ದಯವಿಟ್ಟು ಅದನ್ನು ಬೇರೆ ಆಡಳಿತ ಕೇಂದ್ರವನ್ನು ಮಾಡಬೇಡಿ. ಅದನ್ನು ಮಾಡಿದರೆ ಅದು ಹಾಗೇ ಕಂಟಿನ್ಯೂ ಆಗಿ ಅದರ ಇತಿಹಾಸ ಸಂಪೂರ್ಣವಾಗಿ ಅಳಿಸಿ ಹೋಗುತ್ತೆ. ನಾವು ಮುಂದಿನ ಜನರೇಷನ್ಗೆ ಖಂಡಿತವಾಗ್ಲೂ ನಾವು ಅಪಚಾರ ಮಾಡ್ದಂಗೆ ಆಗುತ್ತೆ. ಇದು ನನ್ನ ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ಬೆಂಗಳೂರಿನ ಇತಿಹಾಸಕಾರರು ಮತ್ತು ಅಂಕಣಕಾರರಾಗಿರ್ತಕ್ಕಂತಹ ಸುರೇಶ್ ಮುನ್ನವರ ಅಭಿಪ್ರಾಯ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.